ಆಮೇಲೆ ಈ ಕೋರ್ಟು ಕೇಸು ಇವೆಲ್ಲ ನಾನು ಯಾವುದೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾವು ಹೋರಾಟದ ಬದುಕಲ್ಲಿ ಇರೋದ್ರಿಂದ ನೀವು ಒಂದು ಸ್ವಲ್ಪ ಏನು ಹೇಳ್ತೀನಿ ಅಂದರೆ, ಕೇಸ್ಗಳು ಹಾಕಬೇಕು ಅಂತ ಆದಾಗಲೋ ಅಥವಾ ಏನೋ ಒಂದು ನಮ್ಮನ್ನು ಟಾರ್ಗೆಟ್ ಮಾಡಬೇಕು ಅಂದರೂ ನಿಮ್ಮ ವ್ಯಕ್ತಿತ್ವ ಅಲ್ಲಿ ಪ್ರದರ್ಶನ ಆಗ್ತಿರುತ್ತೆ. ದಯವಿಟ್ಟು ನೀವು ಯಾವುದ್ರ ಮೇಲೆ ಸ್ಟ್ಯಾಂಡ್ ತೊಗೋತೀರಾ ಅನ್ನೋದ್ರ ಮೇಲೆ ಫಸ್ಟ್ ಕ್ಲಾರಿಟಿ ಅವ್ರು ತೊಗೊಳ್ಬೇಕಾಗುತ್ತೆ. ಯಾಕೆ ಅಂದರೆ ನಾವು ಒಳಗಡೆ ಆಟ ಆಡೋ ಬರೋದ್ರಲ್ಲಿ ಏಕವಚನಕ್ಕೆ ನಾನು ಜಗಳ ಮಾಡುವಂಥವಳು. ನಾನು ಕೂಡ ಈ ಒಂದಷ್ಟು ಹೋರಾಟಗಳಲ್ಲಿ ಇರೋದ್ರಿಂದ ನನಗೂ ಧರ್ಮ ಅಂದ್ರೇನು, ಜಾತಿ ಅಂದ್ರೇನು, ಪಂಗಡ ಅಂದ್ರೇನು, ಯಾವ ವರ್ಡ್ ಹೇಳಿದಾಗ, ಯಾವ ಪದ ಬಳಕೆ ಹೇಳಿದಾಗ ಅದು ಏನು ಅನ್ನೋದು ಗೊತ್ತಿರುತ್ತೆ. ಯಾವುದೋ ಒಂದೇ ಒಂದು ಆಲ್ಫಬೆಟ್ನ ಇಟ್ಕೊಂಡು ನೀವು ಅದಕ್ಕೆ ಹಿಂದೆ ಮುಂದೆ ಎಲ್ಲ ನೀವೇ ಬರೆದ್ಬಿಡ್ತೀರಾ. ಬರೆದ್ಬಿಟ್ಟು ಕೇಸ್ ಹಾಕಕ್ಕೆ ಹೋಗ್ತೀರಾ ಅಂದರೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಯಾವುದು ಯಾರಿಗೂ ಹೆದರ್ಕೊಳ್ಳೋಂಥ ಅವಶ್ಯಕತೆಯೂ ನನಗಿಲ್ಲ. ನಾನು ಏನು ಹೇಳಿದ್ದೀನಿ ಅದಕ್ಕೆ ಸ್ಪಷ್ಟೀಕರಣವನ್ನು ನಾನು ಕೊಟ್ಟಿದ್ದೀನಿ. ಆ ನಿಲುವಿಗೆ ನಾನು ನಿಲ್ತೀನಿ. ಬಟ್ ಅವ್ರು ಏನು ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಆ ಕೆಳಮಟ್ಟಕ್ಕೆ ಇಳಿಯುವಂತಹ ವ್ಯಕ್ತಿತ್ವ ಇರುವಂಥ ಹೆಣ್ಣುಮಗಳು ನಾನಲ್ಲ. ಅಶ್ವಿನಿ ಅವ್ರು ಏನು ಮಾಡಿದ್ರು ತಪ್ಪು, ಉಸಿರಾಡಿದ್ರು ತಪ್ಪು, ಉಸಿರಾಡದಿದ್ರು ತಪ್ಪು. ಇಂತಹ ಒಂದು ಪರಿಸ್ಥಿತಿ ಇರುವಂತಹ ಬಿಗ್ ಬಾಸ್ ಮನೆಯೊಳಗಡೆ ಇಷ್ಟು ದಿನಗಳ ಕಾಲ ನೀವು ಇದ್ರಲ್ಲ, ಅದೇ ನಿಮ್ಮ ಒಂದು ದೊಡ್ಡ ಗೆಲುವು. ಸೊ ಪ್ರತಿಯೊಬ್ಬರು ಹೇಳ್ತಿದ್ರು, ಕೆಲವೊಂದು ಕಡೆ ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ರು ಅಂತ ಹೇಳ್ತಿದ್ರು. ಯಾವಾಗಲೂ ಒಂದ್ಸಲ ಹೆಣ್ಮಕ್ಳಾಗಿ ನೋಡಲಿಲ್ಲ ನೀವು ಅಂತ ರಜತ್ಗೆ ಯಾರಿಗೂ ಹೇಳ್ತಾರೆ, ಅವಾಗ ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ರು ಅಂತ ಹೇಳ್ತಾರೆ. ನನ್ನ ಒಂದು ಪ್ರಶ್ನೆ, ಹೊರಗಡೆ ತುಂಬ ಹೋರಾಟ ಗದ್ದಿಕಾರವೇ ರಾಜ್ಯಾಧ್ಯಕ್ಷ, ನೀವು ಹೆಣ್ಣು ಮಗಳಾಗಿ ನೀವು ಹೇಳ್ತಿರ್ತೀರ, ನಾನು ಕ್ಯಾರವಾನ್ಲು ಇರ್ತೀನಿ, ನಾನು ರೋಡಲ್ಲೂ ಕೂತ್ಕೊತೀನಿ ಅಂತ ಹೇಳ್ತಿದ್ರಿ. ಸೊ ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿರೋರು ಬಿಗ್ ಬಾಸ್ ಮನೆಯೊಳಗಡೆ ಒಂದು ದಿನ ಕೂಡ ನೀವು ಕನ್ನಡ ಹೋರಾಟಗಾರ್ತಿ ಅನ್ನೋ ಒಂದು ಕಾರ್ಡನ್ನು ಪ್ಲೇ ಮಾಡಲಿಲ್ಲ. ನನಗೆ ತುಂಬ ಕುತೂಹಲ ಈ ಬಗ್ಗೆ. ಯಾಕೆಂದರೆ ಎಷ್ಟೋ ಜನ ಕನ್ನಡ ಹೋರಾಟಗಾರರು ಅಂದ್ಕೊಂಡೆ ತುಂಬ ಮೈಲೇಜ್ ತೊಗೊಬಿಡ್ತಾರೆ, ಎಷ್ಟೋ ವೇದಿಕೆಗಳಿಗೆ ಏರ್ತಾರೆ, ಎಷ್ಟೋ ಆಪರ್ಚುನಿಟಿಗಳನ್ನ ತಗೊಳ್ತಾರೆ. ಸೊ ನೀವೊಬ್ಬರು ಜೆನ್ಯೂನ್ ಪ್ರಾಮಾಣಿಕ ಕನ್ನಡ ಹೋರಾಟಗಾರ್ತಿಯಾಗಿ ಆ ಒಂದು ಕಾರ್ಡನ್ನು ನೀವು ಯಾಕೆ ಪ್ಲೇ ಮಾಡಲಿಲ್ಲ? ನನಗೆ ಅದನ್ನು ಕಾರ್ಡಾಗಿ ಪ್ಲೇ ಮಾಡೋಕ್ಕೆ ಇಷ್ಟ ಇಲ್ಲ ಮೇಡಮ್. ಯಾಕೆಂದರೆ ಅದು ನನ್ನ ಸ್ವಾಭಿಮಾನ, ನನ್ನ ಭಾಷೆ ಅನ್ನೋಂಥದ್ದು ನನ್ನ ಸ್ವಾಭಿಮಾನ. ನಾನು ಖಂಡಿತ ಸ್ಟ್ರಾಟಜಿಯಾಗಿ ನಾನು ಎಲ್ಲೂ ಪ್ಲೇ ಮಾಡಲ್ಲ. ಬಿಕಾಸ್ ನಾನು ನನ್ನ ವ್ಯಕ್ತಿತ್ವನೇ ಮಾರಾಟಕ್ಕೆ ಇಟ್ಟಂಗೆ ಆಗ್ಬಿಡುತ್ತೆ. ನನ್ನ ವ್ಯಕ್ತಿತ್ವ ಬೇರೆ, ನನ್ನ ಹೋರಾಟದ ಹಾದಿನೇ ಬೇರೆ. ಹಾಗಾಗಿ ನಾನು ಆಟ ಆಡೋಕ್ಕೆ ಹೋಗಿದ್ದೀನಿ, ಅಲ್ಲಿಗೂ ಇಲ್ಲಿಗೂ ನಾನು ಸಂಬಂಧ ಕಲ್ಪಿಸಬಾರ್ದು. ಅದು ನನ್ನ ಒಳಗಡೆ ಇರಬೇಕು, ನನ್ನ ವ್ಯಕ್ತಿತ್ವದ ಪ್ರದರ್ಶನ ಆಗಬೇಕೇ ಹೊರತಾಗಿ ನಾನೊಬ್ಬ ಕನ್ನಡ ಹೋರಾಟಗಾರ್ತಿ ಅಂತ ಹೇಳಿ ಸ್ಟ್ರಾಟಜಿ ಕಾರ್ಡನ್ನು ನಾನು ಬಳಸಬಾರ್ದು. ಆಮೇಲೆ ಇಡೀ ಬಿಗ್ ಬಾಸಲ್ಲಿ ನೀವು ನೋಡಿದರೆ ಎಲ್ಲೂ ಕೂಡ ನಾನು ನನ್ನ ಜೀವನದ ಬಗ್ಗೆ ಆಗಲಿ, ನನ್ನ ಬದುಕಿನ ಬಗ್ಗೆ ಆಗಲಿ, ಈಗೇನು ಹೊರಗಡೆ ಎಲ್ಲ ಓಡಾಡ್ತಿತ್ತು, ಮನೆ ಇದೆಯಂತೆ, ಕಾರ್ ಇದೆಯಂತೆ, ಇನ್ನೊಂದು ಇದೆಯಂತೆ, ಯಾರಾದರೂ ಆ ವಿಚಾರಗಳು ಮಾತಾಡೋಗ್ಲೂ ನನಗೆ ನಗು ಬರ್ತಿತ್ತು. ಬಿಕಾಸ್ ಅದು ಯಾವುದೂ ಕೂಡ ನನಗೆ ದೊಡ್ಡದು ಅನ್ಸೋದೇ ಇಲ್ಲ. ಅದಕ್ಕಿಂತ ಮೀರಿದ ಒಂದು ಬದುಕಿದೆ. ಆ ಬದುಕೇನೇನೆ ನಮ್ಮನ್ನು ನಾವು ಯಾವಾಗ ಈ ಸೋಷಿಯಲ್ ಸರ್ವಿಸ್ಗೆ ಅಂತ ಮುಡಿಪಾಗಿಡ್ತೀವಿ, ಆಗ ನಿಮ್ಗೆ ಅನ್ನಿಸ್ತಾ ಹೋಗುತ್ತೆ ಬದುಕೇ ಬೇರೆ ಅಂತೇಳಿ. ಹೌದು, ಎಲ್ರಿಗೂ ಬೇಕು, ಒಳ್ಳೆ ಸೀರೆ ಬೇಕು, ಬಟ್ಟೆ ಬೇಕು, ಎಲ್ಲವೂ ಬೇಕು. ಬಟ್ ಅದನ್ನೇ ನೀವು ಹೈಲೈಟ್ ಮಾಡಿ ಹೇಳೋವಂಥ ಅವಶ್ಯಕತೆ ಇಲ್ಲ. ನಾನಲ್ಲಿ ಹೋಗಿರೋದು ನನ್ನ ವ್ಯಕ್ತಿತ್ವನ ಪ್ರೂವ್ ಮಾಡೋಕ್ಕೆ. ನನ್ನ ಹತ್ರ ಎಷ್ಟು ಕೋಟಿ ಆಸ್ತಿ ಇದ್ರೆ ಏನು, ಅಥವಾ ನನ್ನ ಹತ್ರ ಎಷ್ಟು ಕಾರ್ಗಳಿದ್ರೆ ಏನು, ಅಥವಾ ನಾನು ಏನು ಹೊರಗಡೆ ಮಾಡಿದ್ರೇನು, ಅದನ್ನು ನನ್ನ ಕನ್ನಡ ಹೋರಾಟ ಅಥವಾ ನನ್ನ ಕನ್ನಡ ಭಾಷೆ, ನನ್ನ ಸ್ವಾಭಿಮಾನವೇ ಹೊರತಾಗಿ ಅದು ನನ್ನ ಸ್ಟ್ರಾಟಜಿ ಕಾರ್ಡ್ ಅಲ್ಲವೇ ಅಲ್ಲ. ಓಕೆ ಮೇಡಮ್, ಇನ್ನು ಕನ್ನಡ ಹೋರಾಟ ಅಂತ ಬಂದರೆ ಬಿಗ್ ಬಾಸಲ್ಲಿ ಬಹಳಷ್ಟು ಜನ ಕನ್ನಡ ಹೋರಾಟಗಾರರು ಇದ್ದರು. ಆದರೆ ನೀವು ಎಲ್ಲೂ ಕುಗ್ಗದೆ ಬಗ್ಗದೆ ಇಷ್ಟೊಂದು ಪ್ರತಿಯೊಬ್ಬರು ಬಿಗ್ ಬಾಸ್ ಮನೇಲಿ ಅದು ಕೊಡಿ ಇದು ಕೊಡಿ ಅಂತ ಬೇಡಿಕೆಗಳನ್ನ ಎತ್ತಿರಿ. ನೀವು ಯಾವತ್ತು ನಂಗೆ ಬಿಗ್ ಬಾಸ್ ಇದು ಬೇಕು ಅಂತ ಕೇಳಿದ್ ನೋಡಲೇ ಇಲ್ಲ ನಾವು. ದುಡ್ಡುಗೋಸ್ಕರ ಅಶ್ವಿನಿ ಹೋಗಲಿಲ್ಲ ಬಿಗ್ ಬಾಸ್ಗೆ. ನೇಮು ಫೇಮು ಎಲ್ಲ ಆಲ್ರೆಡಿ ಇತ್ತು ಅಶ್ವಿನಿಗೆ. ಎಲ್ಲ ಇದ್ರೂ ಅಶ್ವಿನಿ ಯಾಕೆ ಹೋದ್ರು ಬಿಗ್ ಬಾಸ್ಗೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಇವಾಗ ಆಲ್ರೆಡಿ ನೀವು ಸೆಕೆಂಡ್ ರನ್ನರ್ ಅಪ್ ಆಗಿದ್ರಿ, ದುಡ್ಡು ಬಂದಿದೆ. ಈ ದುಡ್ಡನ್ನು ಏನು ಮಾಡಬೇಕು ಅಂತ, ಯಾಕೆಂದರೆ ಎಲ್ರಿಗೂ ಗೊತ್ತು ಅಶ್ವಿನಿ ದುಡ್ಡುಗೋಸ್ಕರ ಬಿಗ್ ಬಾಸ್ಗೆ ಹೋಗಿಲ್ಲ. ಅವರು ಒಂದು ನಾನು ಏನು ಅಂತ ತೋರಿಸೋದಕ್ಕೆ ಹೋದ್ರು, ಅದೇ ಥರ ತೋರಿಸಿದ್ದಾರೆ ಕೂಡ. ಸೊ ಈಗ ಬಂದಿರುವಂತಹ ದುಡ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಇದೆಯಾ ಮೇಡಮ್? ಮೇಡಮ್, ನಾನು ಆಗಲೇ ಹೇಳಿದಾಗ ನನಗಿರೋದು ಒಬ್ಬನೇ ಮಗ. ಆ್ಯಕ್ಚುಲಿ ನನಗೆ ಇವ್ಯಾವುದೂ ನನಗೇನು ತುಂಬ ಆಸೆ ಅಂತ ನಾನು ಇಟ್ಕೊಂಡಿಲ್ಲ ಲೈಫಲ್ಲಿ. ಹುಟ್ಟಿದಾಗ ಏನಾದರೂ ಒಂದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಿನೇ ನಾವು ಹೋಗಬೇಕು. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಾವು ಕೊಟ್ಟು ಹೋಗಬೇಕು, ಇಲ್ಲಾಂತಂದರೆ ಬಿಟ್ಟು ಹೋಗಬೇಕು. ಇನ್ನು ಮಧ್ಯದಲ್ಲಿ ಅವನು ತೊಗೊಂಡಂತೂ ಹೋಗೋದಕ್ಕೆ ಯಾವುದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನನಗೆ ಬಿಗ್ ಬಾಸ್ ಅಕಸ್ಮಾತ್ ನಾನು ಏನಾದರೂ ಫಿನಾಲೆ ಕಪ್ ಗೆದ್ದಿದ್ದಿದ್ರೆ ಮೇ ಬಿ ಆ ದುಡ್ಡು ಜಾಸ್ತಿ ಇರ್ತಾ ಇತ್ತು.